ಇಲ್ಲಿ ಸಮರ್ಥ ಕೂಡ ಈ ಮಾತನ್ನು ಹೇಳ್ತಿರೋದ್ರಿಂದಾಗಿ ತಂದೆ ಬದಲು ಮಗನನ್ನೇನಾದರೂ ಮಿನಿಸ್ಟ್ರ್ ಮಾಡ್ತಾರಾ ಅಂತ ನೋಡಬೇಕು. ಯಾಕಂದರೆ ತಂದೆ ಮಿನಿಸ್ಟ್ರಾಗಿ ಯಾವ ಸ್ವರೂಪದಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅನ್ನೋಂಥದ್ರ ಬಗ್ಗೆ ರಾಜ್ಯದ ಜನರಿಗೆ ಗೊತ್ತಿದೆ. ಈಗ ಮಗ ಯಾವ ಸ್ವರೂಪದಲ್ಲಿ ಮಂತ್ರಿ ಆಗೋ ಚಾನ್ಸಸ್ ಇದೆಯಾ? ಆದರೆ ಅಂಥದ್ದೊಂದು ಕುಟುಂಬ ರಾಜಕಾರಣಕ್ಕೆ ಮತ್ತಷ್ಟು ಒತ್ತು ಕೊಡುತ್ತಾ ನೋಡಬೇಕು. ಈ ನಡುವೆ ಮಂತ್ರಿಗಿರಿಗಾಗಿ ಬಹುತೇಕ ಎಲ್ಲ ಕಡೆಯೂ ಕೂಡ ಶಾಸಕರ ಬೆಂಬಲಿಗರು ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಎಸ್ ಸಿ ಮಹದೇವಪ್ಪ ಅವ್ರನ್ನ DCM ಮಾಡಬೇಕು ಅಂತೇಳಿ ನಂಜನಗೂಡಿನ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಅಂದರೆ ಯಾರಿಗೆ ಮಂತ್ರಿ ಸ್ಥಾನನೇ ಹೋಗ್ಬಿಡುತ್ತೇನೋ ಅನ್ನೋಂಥ ಆತಂಕ ಇರುತ್ತೆ. ಅಂಥವ್ರುಗಳ ಪರವಾಗಿ ಈಗ ಉಪಮುಖ್ಯಮಂತ್ರಿ ಸ್ಥಾನದ ಒತ್ತಡವನ್ನು ಹೇರೋ ಮೂಲಕ ಅಟ್ಲೀಸ್ಟ್ ಮಂತ್ರಿ ಆದರೂ ಮಾಡಿ ಅನ್ನುವಂಥದ್ದು ಒತ್ತಡವನ್ನು ಮಾಡ್ತಾ ಇದ್ದಾರೆ. ಇನ್ನು ಡಾಕ್ಟರ್ ಜಿ ಪರಮೇಶ್ವರ್, KH ಮುನಿಯಪ್ಪ, ಎಸ್ ಸಿ ಮಹದೇವಪ್ಪ ಅವರಿಗೆ DCM ಹುದ್ದೆಯನ್ನು ಕೊಡಬೇಕು ಅಂತೇಳಿ ಬೆಂಗಳೂರಿನಲ್ಲಿ ದಲಿತ ಸಂಘಟನೆಗಳು ಇವತ್ತು ಪ್ರತಿಭಟನೆಯನ್ನು ನಡೆಸಿದ್ದಾವೆ. ಪ್ರತಿಭಟನೆಯ ಬಳಿಕ KPCC ಕಚೇರಿಗೆ ಹೋಗಿ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಹಾಗೆಯೇ ಪ್ರಿಯಾಂಕ್ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ಅಫಜಲಪುರ ಕಾಂಗ್ರೆಸ್ ಮುಖಂಡರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಮತ್ತೊಂದು ಕಡೆ ಸಂತೋಷ್ ಲಾಡ್ ಅವರನ್ನು ಉಪಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಬೀದರ್ನಲ್ಲಿರುವಂತಹ ಮರಾಠ ಸಮುದಾಯದ ಮುಖಂಡರು ಒತ್ತಡವನ್ನು ಹೇರಿದ್ದಾರೆ. ಬುದ್ಧ, ಬಸವ, ಅಂಬೇಡ್ಕರ್ ವಿಚಾರಗಳಂತೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಲಾಡ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಿಸಬೇಕು ಅನ್ನೋಂಥ ಒತ್ತಾಯವನ್ನು ಮರಾಠ ಸಮುದಾಯದವರು ಮಾಡ್ತಿದ್ದಾರೆ. ಶಾಸಕ ಗಣೇಶ್ ಹುಕ್ಕೇರಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಆಗ್ರಹಿಸಿ ಚಿಕ್ಕೋಡಿಯಲ್ಲಿ ಇವತ್ತು ಅವರ ಬೆಂಬಲಿಗರು ಮತ್ತು ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ, ಒತ್ತಾಯವನ್ನು ಮಾಡಿದ್ದಾರೆ. ಶಾಸಕ ದರ್ಶನ್ ಧ್ರುವನಾರಾಯಣಿಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಹೇಳಿ ಅವರ ಅಭಿಮಾನಿಗಳು ನಂಜನಗೂಡಿನಲ್ಲಿ ನಂಜುಂಡೇಶ್ವರ ಹಾಗೂ ಪಾರ್ವತಿ ಅಮ್ಮನವರಿಗೆ ಪೂಜೆಯನ್ನು ಸಲ್ಲಿಕೆ ಮಾಡಿ ಬೇಡಿಕೆಯನ್ನು ಇಟ್ಟಿದ್ದಾರೆ, ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದಾರೆ. ಹೀಗೆ ನಾನಾ ರೀತಿಯಾದಂಥ ಹೋರಾಟಗಳು ನಡೀತಾ ಇದ್ದಾವೆ. ಇನ್ನು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಂತೆಯೇ ತೆರವಾಗ್ತಾ ಇರುವ KPCC ಅಧ್ಯಕ್ಷ ಸ್ಥಾನಕ್ಕೆ ಇದು ಈಗ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. KPCC ಪಟ್ಟದ ಮೇಲೆ ಕಳೆದೊಂದು ವರ್ಷದಿಂದಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಕಣ್ಣಿಟ್ಟಿದ್ದಾರೆ. ಆದರೆ ಅವರು ಕೇವಲ ಒಂದು ಹುದ್ದೆಯ ಮೇಲೆ ಕಣ್ಣಿಟ್ಟಿಲ್ಲ, ಮಂತ್ರಿ ಸ್ಥಾನವನ್ನು ಅವರು ಬಿಟ್ಕೊಡೋದಕ್ಕೆ ಸುತಾರ ಮುಕ್ತಾ ಇಲ್ಲ. ಪಕ್ಷ ಸಂಘಟನೆ ಜೊತೆಗೆ ಬೆಳಗಾವಿ ಮೇಲೆ ಹಿಡಿತವನ್ನು ಬಿಟ್ಕೊಡೋದಕ್ಕೆ ಬೆಳಗಾವಿ ಸಾಹುಕಾರರು ಸಿದ್ಧರಿಲ್ಲ. ಯಾಕೆಂದರೆ ಅವರು ಸಚಿವರಾಗಿದ್ದರೆ ಬೆಳಗಾವಿ ಉಸ್ತುವಾರಿ ಸಚಿವರು ಕೂಡ ಆಗಿರ್ತಾರೆ. ಹೀಗಾಗಿ ಅವರಿಗೆ ಬೆಳಗಾವಿ ಹಿಡಿತ ಭಾಳ ಮುಖ್ಯವಾಗಿ ಬೇಕಿದೆ. ಆದರೆ ಒಬ್ಬ ವ್ಯಕ್ತಿ ಒಂದು ಹುದ್ದೆಯ ಸೂತ್ರದ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಯೋಚಿಸ್ತಾ ಇದೆ. ಹಾಗೇನಾದರೂ ಆಯಿತು ಅಂತ ಹೇಳಿದರೆ ಸತೀಶ್ ಜಾರಕಿಹೊಳಿ ಅವರು ಮಾತ್ರ ಎರಡೂ ಹುದ್ದೆಯ ಮೇಲೆ ಕಣ್ಣಿಟ್ಟಿರೋದ್ರಿಂದಾಗಿ ಇವತ್ತು ಬೆಳಗ್ಗೆನೇ ಅವರು ದೆಹಲಿಗೆ ಹೋಗಿ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ನಾಯಕರುಗಳನ್ನು ಭೇಟಿಯಾಗುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಆಪ್ತರೇ ಕೈಕೊಟ್ಟರು ಅನ್ನುವಂತಹ ಚರ್ಚೆಗಳು ಇವೆಲ್ಲವೂ ಕೂಡ ರಾಜಕೀಯವಾಗಿ ನಡೀತಾ ಇರುತ್ತೆ. ಒಬ್ಬ ನಾಯಕನ ಆಯ್ಕೆ ಅಥವಾ ನಿರ್ಗಮನದ ಸಂದರ್ಭ ಈ ರೀತಿಯಂತಹ ಚರ್ಚೆ ನಡೀತಾ ಇರುತ್ತೆ. ನಾನೇ ಹೈಕಮಾಂಡ್ ಮಟ್ಟದಲ್ಲಿ ತಮ್ಮ ಬೇಡಿಕೆಯನ್ನು ಈಡೇರಿಸ್ಕೊಳ್ತೀನಿ ಅನ್ನುವಂತಹ ಒಂದು ಉತ್ಸಾಹದೊಂದಿಗೆ ಸತೀಶ್ ಜಾರಕಿಹೊಳಿ ಅವರು, ಯಾಕಂದರೆ ಅವರಿಗೆ ಅವರದೇ ಆದಂತಹ ನೆಟ್ವರ್ಕ್ ಇದೆ, ಅವರದೇ ಆದಂತಹ ಹೈಕಮಾಂಡ್ ಜೊತೆಗಿನ ಸಂಬಂಧ ಇದ್ದೇ ಇದೆ. ಸತೀಶ್ ಜಾರಕಿಹೊಳಿ ಈಗ ಎರಡೂ ಹುದ್ದೆನ ನಾನು ಕೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಎರಡು ಕೊಟ್ಟರೆ ಎರಡನ್ನೂ ಜೊತೆಯಾಗಿ ನಿಭಾಯಿಸ್ತೀನಿ ಅನ್ನುವಂತಹ ನಿಲುವನ್ನು ಸತೀಶ್ ಜಾರಕಿಹೊಳಿ ಅವರು ಹೊಂದಿದ್ದಾರೆ. ಚರ್ಚೆ ಆಗಿ ಒಂದು ಹಂತಕ್ಕೆ ಬರಲೇಬೇಕು, ಅಂತಿಮವಾಗಿ ಬರ್ತಾರೆ. ಇಲ್ಲ, ನಾವು ಯಾವುದು ಡಿಮಾಂಡ್ ಮಾಡಿಲ್ಲ, ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟದ್ದು, ಯಾವುದು ಡಿಮಾಂಡ್ ನಾವು ಮಾಡಿಲ್ಲ. ಚರ್ಚೆ ಪ್ರಾರಂಭ ಆಗಿಲ್ಲ, ಇನ್ನೂ ಇವತ್ತಿಂದ ಆಗ್ಬೋದು. ಯಾಕಂದ್ರೆ ಇವತ್ತಿಂದ ಬಹುಶಃ ಮಾಡ್ತಾರೆ, ಇವತ್ತಿಂದ ಕೇಳೋಣ, ಅವ್ರೇನು ವರಿಷ್ಠರು ಮಾತಾಡ್ತಾರೆ, ವೇಟ್ ಮಾಡೋಣ. ಇವೆಲ್ಲ ನಡೀತಾ ಇರಬೇಕಾದ್ರೆ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಯಾವ ಕಾರಣಕ್ಕಾಗಿ ಈ ಒಂದು ಹುದ್ದೆಯ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನುವಂಥದ್ದನ್ನು ನೋಡ್ತಾ ಹೋದಾಗ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥವರು ಮತ್ತು ವಿಶೇಷವಾಗಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಇದರ ಸ್ಟ್ರಾಂಗ್ ಕಂಟೆಂಟರ್ ಆಗಿದ್ದರೆ, ಲಿಂಗಾಯತ ಸಮುದಾಯದಾಗಿರುವಂಥ MB ಪಾಟೀಲ್ರು ಅವರೇನು ಕೇಳ್ತಾ ಇಲ್ಲ ಹಾಗೆಂತೇಳಿ KPCC ಅಧ್ಯಕ್ಷ ಸ್ಥಾನ ನನಗೆ ಬೇಕು ಅಂತ ಹೇಳ್ತಿಲ್ಲ. ಬಟ್ ಅವರು ಕೂಡ ಒಬ್ಬ ಪ್ರಾಮಿನೆಂಟ್ ಲೀಡರ್. KPCC ಅಧ್ಯಕ್ಷ ಸ್ಥಾನಕ್ಕೆ BK ಹರಿಪ್ರಸಾದ್ ಅವರು, ಈಡಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥ BK ಹರಿಪ್ರಸಾದ್ ಅವರು ಕೂಡ ಈ ಸ್ಥಾನದ ನಿರೀಕ್ಷೆಗಳನ್ನು ಇಟ್ಕೊಳ್ಬೋದು. ಆದರೆ ಮತ್ತೊಂದೆಡೆ BK ಹರಿಪ್ರಸಾದ್ ದೆಹಲಿಯಲ್ಲಿ ಬೀಡುಬಿಟ್ಟಿದ್ದು ಹೈಕಮಾಂಡ್ ನಾಯಕರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. BK ಹರಿಪ್ರಸಾದ್ ಅವರನ್ನ ದೆಹಲಿಯಲ್ಲಿ ನಿಯೋಜಿತ ಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ಭೇಟಿಯಾಗಿದ್ದಾರೆ. ಸುಮಾರು 20 ನಿಮಿಷಗಳ ಕಾಲ ಇಬ್ಬರ ನಡುವೆ ಮಾತುಕತೆಗಳು ನಡೆದಿದ್ದಾವೆ. ಕ್ಯಾಬಿನೆಟ್ ಸೇರ್ಪಡೆ ಅಥವಾ KPCC ಅಧ್ಯಕ್ಷ ಗಾದಿಯ ಬಗ್ಗೆ ಗಂಭೀರ ಸಮಾಲೋಚನೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಭೇಟಿಗೂ ಮೊದಲೇ ಈ ಭೇಟಿ ನಡೆದಿರೋದ್ರಿಂದಾಗಿ BK ಹರಿಪ್ರಸಾದ್ ಅವರ ಹೆಸರನ್ನು ಕಡೆ ಕ್ಷಣದಲ್ಲಿ ಒಂದು ವೇಳೆ ಸಿದ್ದರಾಮಯ್ಯನವರು ಪ್ರಸ್ತಾಪಿಸಿದರೆ ಇವ್ರನ್ನ ಕ್ಯಾಬಿನೆಟ್ಗೆ ಸೇರಿಸಬೇಕು ನೋಡಿ, ಆಗ DK ಶಿವಕುಮಾರ್ ಅವರು ವಿರೋಧ ವ್ಯಕ್ತಪಡಿಸ್ತಾರೆ ಅಥವಾ ಅವ್ರನ್ನ ಮುಂದುವರಿಸೋಣ, ಅವ್ರನ್ನೂ ತೆಗೆದುಕೊಳ್ಳೋಣ ಅನ್ನುವಂತಹ ಅಭಿಪ್ರಾಯವನ್ನು ತೆಗೆದುಕೊಳ್ಳುವ ಸಾಧ್ಯತೆಯೂ ಕೂಡ ಇದ್ದೇ ಇರುತ್ತೆ. ಯಾಕಂದರೆ BK ಹರಿಪ್ರಸಾದ್ ಕೂಡ ಒಬ್ಬ ಹಿರಿಯ ನಾಯಕ ಕಾಂಗ್ರೆಸ್ನಲ್ಲಿ. ಇನ್ನು ಎರಡು ಹುದ್ದೆಗಾಗಿ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಿರುವಂತಹ ಪ್ರಯತ್ನಗಳು, ಅವರ ಪರವಾಗಿ SC ST ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳು ಕೂಡ ಅಖಾಡಕ್ಕೆ ಇಳಿದಿದ್ದಾರೆ. ನಿನ್ನೆಶನೇ ಭೋವಿ, ವಾಲ್ಮೀಕಿ, ಕುರುಬ, ಮಡಿವಾಳ ಸೇರಿದಂತೆ 21ಕ್ಕೂ ಹೆಚ್ಚು ವಿವಿಧ ಹಿಂದುಳಿದ ವರ್ಗಗಳ ಮಠಗಳ ಸ್ವಾಮೀಜಿಗಳು ಜಾರಕಿಹೊಳಿ ಅವರನ್ನ ಭೇಟಿಯಾಗಿದ್ದರು. ನಂತರ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದರು.
ಸತೀಶ್ ಜಾರಕಿಹೊಳಿ ಪರವಾಗಿ ಅವರು ಕೂಡ ಒತ್ತಾಯವನ್ನು ಮಾಡಿದ್ದಾರೆ. ದಯವಿಟ್ಟು ಸತೀಶ್ ಜಾರಕಿಹೊಳಿಗೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಸ್ವಾಮೀಜಿಗಳು ನಿನ್ನೆ ಕೇಳಿದರು. KPCC ಜೊತೆಗೆ ಮಂತ್ರಿಮಂಡಲದಲ್ಲಿ ಹೆಚ್ಚುವರಿ ಸ್ಥಾನವನ್ನು ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಸ್ವಾಮೀಜಿಗಳೆಲ್ಲರೂ ಸೇರಿಕೊಂಡು ಮಾಡ್ತಾ ಇದ್ದಾರೆ.